ಹೇಳ್ರಪ್ಪ ಹೇಳ್ರಿ ಅಂತ ನಮ್ಮ ಅಂಬರೀಷ್ ಅಣ್ಣವ್ರಿಗೆ ಕೇಳಕ್ಕೆ ಕುಂತ್ಬಿಟ್ರು. ನನಗಂತರ ಬರೀ ಹೇಳಿ ಕೊಡ್ತೀನಿ ನಿಮಗೆ. ಉತ್ತರ ಕರ್ನಾಟಕ ಶೈಲಿಯಲ್ಲಿ ತೊಗರಿಬೇಳೆ ಸಾಂಬಾರು ಯಾವ ರೀತಿ ಮಾಡ್ಬೇಕು ಅಂಬೋದು ಫುಲ್ ಸಿಂಪಲ್ ಅಂದರೆ ಸಿಂಪಲಾಗಿ ಒಂದು 10 ಮಿನಿಟ್ಸ್ ಇಲ್ಲ 20 ಮಿನಿಟ್ಸ್ದಾಗ ಆಗ್ತೈತೆ ರೀ. ಮಸ್ತ್ ಬಾಳ್ಕೆ ಟೇಸ್ಟ್ ಕೂಡ ಆಗುತ್ತೆ. ಅನ್ನದಾಗೂ ಕಡಕ್ ರೊಟ್ಟಿಗೂ ಕೂಡ ಮಸ್ತ್ ಮ್ಯಾಚಿಂಗ್ ಆಗುತ್ತೆ. ಮಸ್ತ್ ಮೋರ್ಕೊಂಬಾರ್ದ್ರೆ ಭಾಳ ಕೆಟ್ಟಾಗ್ತೈತೆ. ಬರೀ ಹೇಳಿಕೊಡ್ತೀನಿ ಯಾವ ರೀತಿ ಸಿಂಪಲಾಗಿ ಮಾಡಿಕೊಳ್ಳೋದು ತೊಗರಿಬೇಳೆ ಸಾಂಬಾರು. ಒಂದು ಗ್ಲಾಸ್ ಬೇಳೆ ಹಾಕೊಂಡ್ರೆ 2 ಗ್ಲಾಸ್ ನೀರು ಹಾಕೋಬೇಕು. ಕಮ್ಮನ್ನು ನೀರು ಹಾಕೊಂಡ್ಮೇಲೆ ಆಮೇಲೆ ನಮಗೆ ಬೇಕಾದಷ್ಟು ಒಂದು ಟೊಮೊಟೊ ತೊಗೊಳ್ಳೋದು. ಟೊಮೊಟೊ ತೊಗೊಂಡು ಸ್ವಲ್ಪ ದೊಡ್ಡ ಪೀಸ್ದಾಗಿ ಕಟ್ ಮಾಡಿಕೊಂಡು ಕುಕ್ಕರಲ್ಲಿ ಹಾಕಿಬಿಡೋದು. ಆಮೇಲೆ ಹಾಕೊಳ್ಳೋದು ನಮಗೆ ಮತ್ತೆ ಬೇಕಾದ್ರೆ ಸ್ವಲ್ಪ ಮೆಣಸಿನ್ಕಾಯಿ ಕೂಡ ತೊಗೊಳ್ಳೋದು. ಬೇಕಾದ್ರೆ ಒಂದು 5-6 ಪೀಸು ಮೆಣಸಿನ್ಕಾಯಿ ತೊಗೊಳ್ಳೋದು. ಮೆಣಸಿನ್ಕಾಯಿ ತೊಗೊಂಡು ಸ್ವಲ್ಪ ಪೀಸ್ ಒಂದು 4-5-6 ಪೀಸ್ ಮಾಡೋದು. ಒಂದು ಅದ್ರಾಗೆ 3 ಪೀಸ್ ಮಾಡಿದ್ರೆ ಮಸ್ತ್. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋದು. ಆಮೇಲೆ ನಮಗೆ ಬೇಕಾದರೆ ಸ್ವಲ್ಪ ಅರಿಶಿಣ ಹಾಕೋದು. ಅರಿಶಿಣ ಹಾಕ್ಕೊಂಡ್ರೆ ಇನ್ನು ಬೆಟರ್. ಬೇಕಾದ್ರೆ ಖಾರ ಹಾಕ್ಕೊಂಡ್ರೆ ಹಾಕೋಬೋದು ಖಾರನೂ. ಇಷ್ಟು ಹಾಕೊಂಡ್ಮೇಲೆ ಮತ್ತೇನಿಲ್ಲ, ನಾವು ಇದೆಲ್ಲ ಸ್ವಲ್ಪ ಮಿಕ್ಸ್ ಆಡಿಸ್ಬಿಡೋದು. ಆಮೇಲೆ ಕುಕ್ಕರ್ ಮುಚ್ಚಿ ಬಡ್ರ ಸೀಟಿ ಹೊಡಿಸ್ಬಿಡೋದು. ಒಂದು 7-8 ಸೀಟಿ ಹೊಡಿಸಿದ್ರೆ ಮಸ್ತ್ ಆಗಿಬಿಡ್ತದೆ ರೀ. ಸೀಟಿ ಹೊಡ್ಸೋಣ ಯಾವ ರೀತಿ ಆಗುತ್ತೆ ಬರೀ ತೋರಿಸ್ತೀನಿ. ಸೀಟಿ ಹೊಡ್ಸೋಣ ಈ ರೀತಿ ಮಸ್ತ್ ಕುದ್ದೈತೆ ರೀ. ಇನ್ನೂ ಸ್ವಲ್ಪ ಬೇಕಾದರೆ ಎಕ್ಸ್ಟ್ರಾ ಸೀಟಿನ ಹಾಕೋಬೋದು ಬ್ಯಾಚುಲರ್ಸ್ಗಳಿಗೆ. ಇಲ್ಲ ನಮ್ಗೆ ಇಷ್ಟೇ ಸಾಕಪ್ಪ ಅಂತಂದ್ರೆ ಓಕೆ ಬೆಟರ್. ಇಷ್ಟಾದರೂ ಮಸ್ತ್ ಆಗುತ್ತೆ. ಇದಾದ್ಮೇಲೆ ಮಗ್ಸಕ್ಕೆ ಏನಾದ್ರು ಬೇಕಲ್ರಿ, ಬರ್ರಿ ಬ್ಯಾಚುಲರ್ಸ್ ಅಲ್ವಾಗ ಐಡಿಯಾ ಹೆಂಗೈತೆ ನೋಡಿರಿ. ಗ್ಲಾಸ್ ತೊಗೊಂಡು ಗರ್ರ ತಿರುಗಿದ್ರೆ ಮಸ್ತ್ ಅಂದ್ರೆ ಭಾಳ ಕೆಟ್ಟಾಗ್ತೈತೆ ರೀ. ಫುಲ್ ಸಣ್ಣ ಆಗ್ತೈತೆ ರೀ. ಇಲ್ಲ ನಮ್ಗೆ ಆಗಿಲ್ಲ ಗ್ಲಾಸ್ ಬೇಡೋ ಬೈ ಅಂತಂದ್ರೆ ತಗೋರೋ ಬೈ ಬ್ಯಾಳೆ ಮಗಸಸ್ ಬರ್ತೈತೆ ರೀ. ತೊಗೊಂಡು ಗಜ ಗುಟ್ಟಿದ್ರೆ ನಡಿತೈತಿ. ಬ್ಯಾಡ ಅಂದ್ರೆ ಗರ ತಿರುವಿ ಹಾಕಿದ್ರೆ ಭಾಳ ಕೆಟ್ಟ ಮಸ್ತ್ ರೆಡಿ ಆಗಿಬಿಡ್ತೈತೆ ರೀ. ಆಮೇಲೆ ಇದಾದ್ಮೇಲೆ ಬರೀ ಪಾಣೆ ಹೊಡೆಯೋದು ಹೇಳ್ಕೊಡ್ತೀನಿ. ಒಂದು ಬೋಗಣ್ಯಾಗ ಒಂದಿಷ್ಟು ಆಯಿಲ್ ಹಾಕೋರು. ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಡ್ರಿ. ಆಯಿಲ್ ಸ್ವಲ್ಪ ಕಮ್ಮಿ ಯೂಸ್ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ನಿಮ್ಮ ಇಷ್ಟ. ಆಮೇಲೆ ಅದು ಹಾಕೊಳ್ಳೋಣ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ರಿ. ಎಣ್ಣೆ ಕಾಯ್ದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳ್ಳೋದು. ಒಂದು 5-6 ಪೀಸ್ ಸಣ್ಣ ಕಟ್ ಮಾಡಿಲ್ಲ ಕುಟ್ಟಿ ಹಾಕ್ಕೊಂಡ್ರೆ ನಡಿತೈತಿ. ಇದಾದ್ಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ನಮಗೆ ಬೇಳೆ ಎಷ್ಟು ಬೇಕಾಗ್ತದೆ ಅಷ್ಟು ತಕ್ಕಷ್ಟು ಹಾಕ್ಕೊಳ್ಳೋದ್ರಿ. ಅದಾದಮೇಲೆ ಸ್ವಲ್ಪ ಕರಿಬೇವು ಇದ್ರೆ ಬೆಟರ್ ನೋಡಿರಿ. ಮಸ್ತ್ ಕರಿಬೇವು ಇದ್ರೆ ಗಮ್ಮನ ಸ್ಮೆಲ್ಲ ಬಂದುಬಿಡ್ತೈತಿ. ಆಯ್ತು ನೋಡಿರಿ. ಕರಿಬೇವು ಆಗ ಸ್ವಲ್ಪ ರೆಡ್ ಆಗ್ತೈತೆ ರೀ. ರೆಡ್ಡಾಗಿ ಸ್ವಲ್ಪ ಅಳ್ಳಾಡಿಸಿ ಅದೇ ಬೋಗಣ್ಯಾಗ ಕುದಿಸಿರೋ ಬೋಗಣ್ಯಾಗ ಉಲ್ಟಾ ಹಾಕಿಬಿಡೋರಿ. ಇಲ್ಲಪ್ಪ ಬೇಡ ಓ ಬೈ ಅಂತಂದ್ರೆ ಬೇಕಾದ್ರೆ ದೊಡ್ಡ ಬೋಗಣೆಯಲ್ಲಿ ಇಟ್ಕೊಂಡು ಇದು ಬೇಕಾ ಅದಕ್ಕೆ ಹಾಕಿದ್ರೆ ನಡಿತೈತೆ ರೀ. ನೋಡೋಣ ಹೆಂಗೆ ಆಗ್ತೈತೆ ರೀ. ಇದಾದ್ಮೇಲೆ ರೀ ಸ್ವಲ್ಪ ಈಗ ಅಗಲಾಡಿಸ್ಬಿಡೋದು. ಸ್ವಲ್ಪ ಎಣ್ಣೆ ಮೇಲ್ಗಡೆ ಕೆಳಗಡೆ ಉಲ್ಟಾ ಪಲ್ಟಾ ಆಗ್ತೈತೆ ರೀ. ಇದಾದ್ಮೇಲೆ ನೋಡೋಣ ಬರೀ ಇದಾದ್ಮೇಲೆ ಮತ್ತೆ ಗ್ಯಾಸ್ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಇಟ್ಟು ಬಿಡೋದ್ರಿ. ತೋರೆ ಮತ್ತೆ ಲಾಕ ಸ್ವಲ್ಪ ತಿರ್ಗೋದ್ರೆ ಆಮೇಲೆ ಸ್ವಲ್ಪ ಉಪ್ಪು ಖಾರ ಟೇಸ್ಟ್ ಆಗೋದ್ರಲ್ಲಿ ನೋಡೋದ್ರಿ. ಓಕೆ ಆಗಿಲ್ಲ ಹಾಕೋದ್ರಿ ಮತ್ತೆ ಕುದಿಯೋ ಟೈಮಿಗೆ. ಇಲ್ಲ ನಮಗೆ ಸ್ವಲ್ಪ ಘಮ ಬೇಕು ಬೈ ಅನ್ನೋ ಸ್ಮೆಲ್ ಅಂತ ಸಾಂಬಾರು ಪೌಡ್ರ್ ಹಾಕೋದ್ರಿ. ಮತ್ತು ಗರಂ ಮಸಾಲೆ ಇದ್ರೆ ಗರಂ ಮಸಾಲೆ ಹಾಕೋದು. ಯಾವ ಮಸಾಲೆ ಇರ್ತಾವೆ ಒಟ್ಟು ಹಾಕಿದ್ರೆ ಸ್ವಲ್ಪ ಜಾಸ್ತಿ ಸ್ಮೆಲ್ ಭಾಳ ಕೆಟ್ಟ ಘಮ್ ಹಂಗೆ ಬರ್ತೈತೆ ರೀ. ನೋಡಿರಿ ಯಾವ ರೀತಿ ಆಗೈತೆ ಟಂಕಣಕ ಅಂತ ಭಾಳ ಮಸ್ತ್ ಆಗಿಬಿಟ್ಟೈತೆ ರೀ. ಆಮೇಲೆ ಬರೀ ಟೇಸ್ಟ್ ಮಾಡೋಣ ಹೆಂಗೆ ಐತಿ ಅಂತ.